ನಿಮ್ ಮನೆಯವರೆಲ್ಲ ಬರ್ಬೇಕಂತೆ ಸಂಜೆ ಗಾಡಿ ಬರುತ್ತೆ. ನಾವ್ಯಾರೋ ಬರಲ್ಲಮ್ಮ. ನಾವು ಬರ್ತೀವಿ, ನೀನು ಹೋಗು. ಸರಿ, ನಾನು ಹೋಗಿ ಬರ್ತೀನಿ. ಯಾಕೆ ಬರ್ತೀವಿ ಇಂದ ಮಂಗಳ? ಯಾಕೆ ಅಂದ್ರೆ ಅವ್ರು ಕರೆದ್ರು, ಅದಕ್ಕೆ. ಅವ್ರು ಕರೆದ್ಬಿಟ್ರೆ ಹೊರಟೋಗ್ಬಿಡೋದ? ನಮಗೂ ಅವ್ರಿಗೂ ಅಷ್ಟಕ್ಕಷ್ಟೇ. ನಾನು ಅವ್ರ ಮನೆಗೆ ಕಾಲು ಇಡಲ್ಲ. ನೀವು ಬಂದಿಲ್ಲ ಅಂದ್ರೆ ನನ್ಗೇನು, ನಾನಂತೂ ಹೋಗೋದೆ. ನಿಮ್ ಮಗಳಿಂದ ಈ ಊರಲ್ಲಿ 3 ಕಾಸಿನ ಬೆಲೆ ಇಲ್ಲ ನಮ್ಗೆ. ಕರ್ದವ್ರ ಮನೆಗೆ ಹೋಗಿ ಬಂದು ಮಾಡಿಲ್ಲ ಅಂದ್ರೆ ಇರೋ ಮರ್ಯಾದೆ ಹಾಳಾಗತ್ತೆ. ನಿಮ್ಗೇನು ಇವತ್ತಿದ್ ನಾಳೆ ಹೋಗೋ ಜೀವ. ನಿಮ್ ಮಗಳಿಗೆ ಯಾವನಾದ್ರೂ ಬಂದು ಕಟ್ಕೊಂಡು ಹೋಗ್ತಾನೆ, ಅವಳಿಗೆ ಅದೃಷ್ಟ ಇದ್ರೆ. ನಾವು ತಾನೇ ಕಾಲಕ್ಕೂ ಹೇಗೋದು. ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ನಾನಂತೂ ಹೋಗೋದೆ. ನೋಡೋ ಸೀನು, ನಿನ್ನ ಹೆಂಡತಿ ಮಂಗಳನ್ನ ಮಹಾಬಲ ನರಸಿಂಹನ ಮನೆಗೆ ಹೋಗ್ತಾಳಂತೆ. ಹೋಗ್ಲಿ ಬಿಡು. ಅಲ್ಲಿಗೆ ಅವ್ರ ಅಮ್ಮ ಬಂದಿರ್ತಾರೆ. ಅವ್ರ ಜೊತೆ ಮಾತುಕತೆ ಆಡದೆ ಬಹಳ ದಿನ ಆಯ್ತು. ಮಾತಾಡ್ಲಿ ಬಿಡು. ಈಗ ಅವಳು ಅಲ್ಲಿಗೆ ಹೋಗ್ದಿಲ್ಲ ಅಂದ್ರೆ ನಾವು ನೆಮ್ಮದಿಯಾಗಿರಕ್ಕಾಗಲ್ಲ, ಅವಳು ನೆಮ್ಮದಿಯಾಗಿರಲ್ಲ. ಅದಕ್ಕಿಂತ ಹೋಗಿ ಬರೋದು ವಾಸಿ ಅಲ್ವಾ? ನೀನು ಯಾವಾಗಲೂ ನಿನ್ನ ಹೆಂಡತಿ ಕಡೆಗೆ. ಹೆಂಡತಿ ಕಡೆ ಅಂತ ಅಲ್ಲಮ್ಮ, ಮನೇಲಿ ನೆಮ್ಮದಿ ಇರಬೇಕು ಬೇಡವಾ ಹೇಳು? ಒಂದೊಂದ್ಸರಿ ಅವಳಿಗೂ ಸೋಲ್ಬೇಕಾಗತ್ತೆ, ಒಂದೊಂದ್ಸರಿ ನಿನಗೂ ಸೋಲ್ಬೇಕಾಗತ್ತೆ. ಸಂಸಾರ ಅನ್ನೋದು ತಂತಿ ಮೇಲೆ ನಡೆದಾಗೆ ಹೇಗೋ ನಡೆಸ್ಕೊಂಡು ಹೋಗ್ತಿರ್ಬೇಕು. ಯಾರಾಟ ಯಾರು ಗೆದ್ದು ಏನಾಗಬೇಕಾಗಿದೆ ಇಂಥ ವಿಷಯ ಎಲ್ಲ ನಾನು ತರಬೇಡಮ್ಮ. ನಿಧಾನಕ್ಕೆ ಹೋಗಿ. ಅಜ್ಜಿ ಅಜ್ಜಿ, ನಾವು ಹೋಗೋಣ ಅಜ್ಜಿ. ಅಮ್ಮ, ಫಂಕ್ಷನ್ನು ನಿಮ್ಮ ಅಪ್ಪನ ಕಾಲಕ್ಕೆ ನಮ್ಮ ಅವರ ಸಂಬಂಧ ಮುಗಿದೋಯ್ತು. ಅವಳು ಹೋಗ್ಲಿ, ನೀನು ಹೋಗೋದು ಬೇಡ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್